ನಾನು ಬ್ರೋ ಫೋನ್ ನೋಡಕಂಡೆ ಬ್ರೋ, ಗೇರ್ ರಾಡಿಂದ ಫೋನ್ ಕೆಳಗೆ ಬಿದ್ದಂತ ಫೋನ್ ಹೊಡೆದೇ ಹೋಯ್ತು ಪಚಿಡಿ ಗೈಸ್. ಆದರೂ ಯಾಕಲ್ವಾ 50 ಜನ ನಿಮ್ಮದೇ ಮಲ್ಕೊಂಡವ್ರೆ, ಒಂದು ಸತಿ ತೋರಿಸಿ ಮಲ್ಗಿರೋರ್ನ ಎಲ್ಲ ನನ್ನ ಮೇಲೆ ಬರಕ್ಕೆ ಮಲ್ಗವ್ರೆ. ಆ ಭಾರಕ್ಕೋಸ್ಕರ ಮುಖ ತೊಳ್ಕೊಂಡ್ಬಿಟ್ಟು ಮೊಬೈಲ್ ತಗೊಂಡು ಹೊಡೆದೋಗಿದ್ರು ಏನೋ ಟೆನ್ಷನ್ ಇಲ್ಲದೆ ಓಡಿಸ್ತಾರಲ್ಲ, ನನಗೆ ಅದು ಖುಷಿ ಆಯಿತು ಗೈಸ್. ಎಲ್ಲಿ ಹಿಡ್ಕೊಂಡಿದ್ದೆ ಫೋನ್ನ? ಹೊರಡೋದು ಏನೇನೂ ವರ್ಕ್ ಆಗ್ತಾ ಇಲ್ಲ. ಜೀವನದಾಗ ಏನಾರ ಒಂದು ಮಾಡಬೇಕು ಅಂತ ಹೊಲ್ಟಾಗ ಗೈಸ್ ಫುಲ್ ವೆರೈಟಿ ಏನೋ ಸಂಸಾರ ಮಾಡೋ ಐಟಮ್ಗಳೆಲ್ಲ ತಂದವ್ರೆ. ಎಲ್ಲೋ ಗೈಸ್, ಮತ್ತೆ ಇನ್ನೊಂದು ಲಾಗಿಗೆ ಸ್ವಾಗತ. ಇವತ್ತು ಎಲ್ಲಿಗಪ್ಪ ಅಂದ್ಬಿಟ್ರೆ ನಾವು ಯಾದಗಿರಿಗೆ ಹೋಗ್ತಾ ಇದ್ದೀವಿ, ಬಾಣಸ್ವಾಡಿಯಿಂದ ಪಿಕಪ್ಪು. ಅಣ್ಣ ಇವಾಗ ಬಂತು, ಅಣ್ಣನ ಹತ್ರ ಗಾಡಿ ಇಸ್ಕೊಂಡು ಇದು ಡ್ಯೂಟಿಗೆ ಹೋಗಿತ್ತು, ಇವಾಗ ಪಿಕಪ್ ಮಾಡೋಕೆ ಹೋಗ್ಬಿಟ್ಟು ಬಾಣಸ್ವಾಡಿ. ಬರ್ರಿ, ವೀಡಿಯೋಗಳು ಹಾಕ್ತಾ ಇರ್ತೀನಿ, ಡೈಲಿ ವೀಡಿಯೋಗಳು ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಅಣ್ಣಂಗೆ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ರು ನನಗೂ ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಹೋಗ್ತಾ ಇದ್ದೆ, ಒಂದು ಪಾಪು ಏನು ಸೈಕಾಗಿ ನೋಡ್ತಾ ಇದ್ದೈತೆ ಆಲ್ರೆಡಿ ಗೈಸ್, ಕ್ಯೂಟಾಗಿದೆ. ಎಷ್ಟು ಕ್ಯೂಟ್ ಆಗಿರ್ತಾವಲ್ಲ. ನನ್ನ ಮೈಕ್ ಇಲ್ಲ ಹಾಕೋಣ, ಮೈಕು ಗಾಯ್ಸ್, ಮೈಕ್ ಹೊಲ್ಟೋಗಿ ಬೇಡ ಹಿಂಸೆ ನನಗೆ. ಹೆವಿ ಲೇಟ್ ಆಗೋಯ್ತು ಗೈಸ್. ಕೊನೆಗೆ ಇಂತೂ ಪಿಕಪ್ ಪಾಯಿಂಟಿಗೆ ಬಂದು ಅವರೆಲ್ಲ ಒಳಗಿಡಕ್ಕೆ ತೊಗೊತವ್ರೆ ಐಟಮ್ಗಳು. ಸಣ್ಣ ರೋಡು ಬಟ್ ಓಕೆ, ಪಾರ್ಕಿಂಗ್ ಆರಾಮಾಗಿ ಸೇಫಾಗಿದೆ, ಏನು ತಲೆನೋವಿಲ್ಲ. ತುಂಬ ಬೈಕೊಂಡ್ರ ಬ್ರೋ, ಲೇಟ್ ಆಗಿಬಿಡ್ತು. ಇವರೇ ನಮ್ಮ ಕಸ್ಟಮರು, ಇವ್ರ ಜೊತೆಗೆ ಹೋಗ್ತಾ ಇರೋದು ಮದುವೆ ಅಲ್ವಾ ಬ್ರೋ? ಹೌದು ಬ್ರೋ, ಮದುವೆ ಹೋಗ್ತಾ ಇರೋದು. ಇನ್ನೇನು ಐಟಮ್ ಎಲ್ಲ ಇಟ್ಕೊಂಡ್ರೆ ಶಿಸ್ತಾಗಿ ಓಡ್ತಾ ಇರೋದು ಗೈಸ್. ಹೋಗ್ಬಿಟ್ಟು ಸಿಗೋಣ ಇದರಲ್ಲಿ. ಏನಂದರೆ ಇದು ಲೈಲ್ಯಾಂಡು, ನಾನು ಓಡಿಸೋದು ಈಚರ್ಗೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸು ಅಲ್ವಾ ದರ್ಶಿ ಹೆಂಗೆ ಓಡಿಸ್ಕೊಂಬಂದು ದರ್ಶಿ? ಸೇಮ್ ಎಲ್ಬೋರ್ಡ್ ಓಡಿಸ್ತಾರಲ್ಲ ಹಂಗೆ ಓಡಿಸ್ಕೊಂಬಂದಿದ್ದೀನಿ. ಅಂದರೆ ಅಡ್ಜಸ್ಟ್ ಆಗಲ್ಲಲ್ಲ ಸಡನ್ನಾಗಿ. ನಾನು ಇಷ್ಟು ದಿವಸ ಕೃಷ್ಣ ಅಂತೀನಿ, ಈಚರ್ ಓಡಿಸ್ತಾ ಇದ್ದೆ. ಈಗ ಸಡನ್ನಾಗಿ ಲೈಲ್ಯಾಂಡ್ ಕೊಟ್ಟವ್ರೆ. ಎಲ್ಲ ಸೇಮ್ ಇದೆ, ಬಟ್ ಅದೇನೋ ಒಂಥರ ಸೀಟು ಒಳ್ಳೆ ಇದು ಹೈಟಾಗಿ ಓಡಿಸ್ದಂಗೆ ಆಗುತ್ತೆ. ನಮ್ದು ಈಚರ್ ಒಳ್ಳೆ ಕುಳ್ಳಕ್ಕೆ ಸ್ಟೇರಿಂಗ್ ಚಿಕ್ಕದು ನಮ್ಮದು. ಮತ್ತು ಇನ್ನೊಂದೇನಪ್ಪ ಅಂದ್ಬಿಟ್ರೆ ನಮಗೆ ಇದೊಂಥರ ಲಾರಿ ಸ್ಟೇರಿಂಗ್. ಅಂದರೆ ಈ ಸ್ಟೇರಿಂಗೇ ಮಸ್ತು, BS3 ಸ್ಟೇರಿಂಗು. ಬಸ್ಸು ತುಂಬ ಇಷ್ಟಪಡೋರಿಗೆ ಈ ಸ್ಟೇರಿಂಗೇ ತುಂಬ ಇಷ್ಟ ಆಗೋದು. ನಮಗೆಲ್ಲ ಈ ಸ್ಟೇರಿಂಗೇ ಇಷ್ಟ. ಬಟ್ ಈಚರ್ ಏನಂದರೆ ಸಣ್ಣದು, ಮೈನೋವಾಗಲ್ಲ ಗಾಯಿಸೋದು. ಕಾರ್ ಓಡಿಸ್ದಂಗೆ, ಸಣ್ಣ ಮಕ್ಳು ಓಡಿಸ್ದಂಗೆ ಓಡಿಸ್ಬಿಡ್ಬೋದು. ಅವನೇ ನಿಲ್ಲಿಸ್ದಂಗೆ ಒಬ್ಬನೇ ಲೇ ಎಲ್ಲ ಹೊರಟವ್ರೆ ಗಾಯ್ಸ್. ಪಕ್ಕಾ ದೇಸಿ ಸ್ಟೈಲು. ನೋಡ್ರಿ ಇಲ್ಲಿ ಮದುವೆಗೆ ಯಾವ ಥರ ರೆಡಿಯಾಗಿ ಹೋಯ್ತವ್ರೆ ಅಂತ, ಪುಟ್ಟಿ ಗಿಟ್ಟೆಲ್ಲ ತುಂಬ್ಕೊಂಡು. ಆಮೇಲೆ ಯಾದಗಿರಿಯವ್ರ ಮದುವೆನೇ ಒಂಥರ, ನಮ್ಮ ಮದುವೆಗೆ ತುಂಬ ವ್ಯತ್ಯಾಸ ಇರುತ್ತೆ. ಇಲ್ಲಿಂದ ಮುಂದೆ ಬಂದಾದ್ಮೇಲೆ ಯಾವುದೋ ಸಣ್ಣ ರೋಡಿಗೆ ಕರ್ಕೊಂಡೋಗಿ ಹೆವಿ ಜಾಮ್ ಆಗ್ಬಿಟ್ರು, ಹಂಗಾಗಿ ಕತ್ಲಾಯಿತು. ಈಗ ಗೊರಗುಂಟೆಪಾಳ್ಯದಲ್ಲಿ ಡೀಸೆಲ್ ಹಾಕ್ಸೋದಕ್ಕೆ ಬಂದಿದ್ದೀನಿ ಗೈಸ್. ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಫಾಸ್ಟಾಗಿ ರೀಚಾರ್ಜ್ ಮಾಡ್ಕೊಂಡು ಅಡ್ವಾನ್ಸ್ ಕೊಟ್ಟಿದ್ದಾರೆ. ಇಲ್ಲಿಂದ ಹೊರಡೋದು. ಡೀಸೆಲ್ ಎಷ್ಟು ಕುಡಿಯುತ್ತಪ್ಪ ಅಂದರೆ ಇವತ್ತು ಇಲ್ಲ, ಟೀ ಏನು ಕುಡಿಯೋಲ್ಲ. ಈಗ ಒಂದು 40 ಸಾವಿರ ಹಿಡಿತದೇನೋ, ಎಷ್ಟು ಹಿಡಿಬೋದು ಫುಲ್ ಟ್ಯಾಂಕ್? 450 ಲೀಟ್ರ್ ಟ್ಯಾಂಕು ಕುಡಿತದೆ. ಈ ಗಾಡಿ ಎಂದೂ ಓಡಿಸಿಲ್ಲ ಗೈಸ್, ನಾನು ಇವತ್ತೇ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಹಂಗಾಗಿ ಒಂಚೂರು ಏನೂ ಗೊತ್ತಿಲ್ಲ. ಎಲ್ಲ ಇವ್ನು ಕೇಳಬೇಕೆಲ್ಲ ಪ್ರತಿಯೊಂದು ಏನೋ ಎತ್ತ ಅಂತ. ದಿ ಮೇನ್ ಪರ್ಸನಪ್ಪ ಅವನು. ಹೊಸಕೋಟೆ ಟೋಲ್ಗಂತೂ ಬಂದೆ. ಹೆವಿಯಾಗಿ ನಿದ್ದೆ ಇಳಿತೈತೆ, ಕಣ್ಣು ಮುಚ್ಚಿದ್ರೆ ಹಂಗೆ ನಿದ್ದೆ ಬರ್ತೈತೆ. ಯಾಕಂದರೆ 4 ದಿವಸ ಡ್ಯೂಟಿಗೆ ಹೋಗಿಲ್ಲ, ಡ್ಯೂಟಿ ಮಾಡೇ ಇಲ್ಲ. ಬರೀ ಹಿಂಗೆ ಕಳ್ಳಾಟ ಆಡೋದಾಗೈತೆ ಅಸ್ಸಾಮಿಂದ ಬಂದಾಗಿಂದ. ಈಗ ಓಡ್ಸೋಕ್ಕೆ ಆಗ್ತಾನೇ ಇಲ್ಲ, ಹೆವಿಯಾಗಿ ನಿದ್ದೆ ಹೇಳಿರೋದ್ರಿಂದ ಹಂಗಂಗೆ ಕಣ್ಣು ಮುಚ್ತಾ ಇದ್ದೀನಿ. ಅದಕ್ಕೆ ಒಂದು ಟೀ ಹಾಕೋಣ ಅಂದ್ಬಿಟ್ಟು ಇಲ್ಲಿ ದುರ್ಗದಿಂದ ಹೊಸಕೋಟೆ ರೋಡ್ಗೆ, ಹೊಸಪೇಟೆ ರೋಡ್ಗೆ ರೈಟ್ ಎತ್ಕೊಂಡೆ. ದುರ್ಗದಿಂದವ ಎತ್ಕೊಂಡು ಇನ್ನೇನು ಹೊರಡ್ತಾ ಇದ್ದೀನಿ. ಮದುವೆ ಪ್ರಿಂಟ್ ನೋಡ್ರಿ, ಹುಡುಗಿದು ಗಾಡಿ ಕ್ಯಾಮ್ರಾ ನೀಟಾಗಿ ಒರೆಸಿಲ್ಲ, ಗೆರೆ ಮಾರ್ಕ್ ಬರ್ತೈತೆ. ನಮ್ಮ ದರ್ಶು ಸುಸ್ಸುಗೆ ಹೋಗೋನೆ, ನಾನು ಸುಸ್ಸುಗೆ ಹೋಗ್ಬರ್ತೀನಿ. ಟೀ ಕುಡಿಬೇಕು, ಮಸ್ತಾಗಿ ಒಂದು ಟೀ ಕುಡಿದ್ಬಿಟ್ಟು ಚಾಲ್ತಿ ಮಾಡೋದು ಈಗ ಇಲ್ಲಿಂದವ. ಅಂತೂ ಇಂತೂ ಮದುವೆ ಪಾಯಿಂಟಿಗೆ ಬಂದಿದ್ದಾಯಿತು. ಕಣ್ಣು ಮುಚ್ಕೊಂಡು ಹೆಂಗೆ ಮಲ್ಗವನೆ ಅಂದರೆ ನಮ್ಮ ದರ್ಶನು ಒಳ್ಳೆ ಮಸ್ತಾಗಿ ನಿದ್ದೆ ಮಾಡಿದ್ದಾನೆ. ದರ್ಶನ್ ಹೆಂಗಾಯ್ತಪ್ಪ ನಿದ್ದೆ? ಸೂಪರಾಗಿ ಆಯ್ತಾ ಗುರು? ಎಲ್ಲಿ ಮಲ್ಕೊಂಡವನು ಗೊತ್ತಾ? ಒಳ್ಳೆ ಏನೇನು ಹೊಸಪೇಟೆ ಹತ್ರ ಮಲಗ್ದವನು ಅಣ್ಣ ಇದ್ದಿಲ್ಲ. ಅಲ್ಲಿಂದ ನಾನೊಂದು ತಟ್ಟಾಡ್ಕೊಂಡು ಬಂದಿದ್ದೀನಿ. ಕಣ್ಣಲ್ಲೇ ಗೊತ್ತಾಗ್ತಾ ಇರ್ಬೇಕು ನಿಮಗೆ. ಕ್ಯಾಮ್ರಾದಾಗ ಚೆನ್ನಾಗಿ ಕಾಣಲ್ಲ, ಸುಮ್ಮನೆ ಲೈವಲ್ಲಿ ಇನ್ನೂ ಜಾಸ್ತಿನೇ ಕಾಣ್ತೈತೆ ಗಾಯ್ಸ್. ನೋಡಿ ಟಾಟಾ ಏಸ್ ಎಲ್ಲ ಡಿಫ್ರೆಂಟ್ ಇಲ್ಲಿ ಎಲ್ಲ ಗತ್ತಾಗ ಮ್ಯಾಲೆ ನೋಡಲ್ಲ ಏನು ಸೈಕಾಗಿ ಬರ್ತಾವ್ರೆಲ್ಲ. ಪೇಟ ಸುತ್ಕೊಂಡು ಮಜವಾಗಿ ಎಲ್ಲ ಮದುವೆಗೆ ಮಸ್ತಾಗಿ ಬರ್ತಾವ್ರೆ. ಇಲ್ಲೆಲ್ಲ ನಮ್ಮ ಕಡೆ ಮದುವೆ ಥರ ಏನಲ್ಲ, ಇಲ್ಲಿ
ಫುಲ್ ವೆರೈಟಿ. ಎಲ್ಲೋ ಏನೋ ಸಂಸಾರ ಮಾಡೋ ಐಟಮ್ಗಳೆಲ್ಲ ತಂದವ್ರೆ. ಅಲ್ಲಡು ಪಾತ್ರೆ ಸ್ಟ್ಯಾಂಡು, ಟಿವಿ, ಚೇರು ಎಲ್ಲ ತಂದವ್ರೆ. ಮುಯ್ಯಿ ಈ ಕಡೆ ಎಲ್ಲ ಏನು ಹಾಕಲ್ಲಣ್ಣ. ಪಾತ್ರೆ, ಲತುಡಿ ಮಣಿ, ಮತ್ತೆ ಮುದ್ದೆ ಗೂರಾಡೋದು, ಹೌದು. ನಮ್ಮ ಕಡೆ ಅವೆಲ್ಲ ಕೊಟ್ಬಿಟ್ರೆ ಅದ್ರ ಜೊತೆಗೆ ಒಂದೊಂದು ವಾಷಿಂಗ್ ಮಿಷಿನು, ಒಂದು ಫ್ರಿಜ್ಜು, ಒಂದು ಫಿಲ್ಟರ್ ನೀರ್ದು, ಒಂದು ಅಕ್ವಾಗಾರ್ಡ್ ಒಂದು, ಇಂಥವೆಲ್ಲ ಕೊಟ್ಬಿಟ್ರೆ ಆರಾಮಾಗಿ ಸಂಸಾರ ಮಾಡೋಕ್ಕೆ ಒಂದು 5-6 ವರ್ಷ ಅವಕ್ಕೆಲ್ಲ ಮನೆಗೆ ಇನ್ವೆಸ್ಟ್ ಹಾಕೋದೇ ಇರಲ್ಲ. ನೆಮ್ಮದಿ ಜೀವನ ಸಾಗಿಸ್ಬೋದು. ಎಲ್ಲರ ಬೀದಿಗೆ ಬಿಟ್ಟರು ನೆಮ್ಮದಿ ದುಡ್ಕೊಂಡ್ಬಿಡ್ತೀವಿ. ಏಕೆಂದರೆ ಮದುವೆ ಮಾಡಿ ಅರ್ಧ ಸಾಲ ಮಾಡ್ಕೊಂಡಿರ್ತೀವಿ. ಇವನ್ನೆಲ್ಲ ತಗೊಳಕ್ ಸಾಲ, ಅದಕ್ಕೆ ಇವನ್ನೆಲ್ಲ ಮುಯಿ ಕೊಟ್ಬಿಟ್ರೆ ಜನ ಬೆಟ್ರ್ ಆಗುತ್ತೆ. ದುಡ್ಡು ಗಿಟ್ಟು ಕೊಟ್ರೆ ಖರ್ಚಾಯ್ತದೆ. ಇವನ್ನೆಲ್ಲ ಕೊಟ್ರೆ ನೆನ್ಪು. ನನ್ನ ಮದುವೆಗೆ ನೀವು ಇವನ್ನೆಲ್ಲ ಮುಯಿ ಮಾಡ್ರಿ ಸರಿನಾ. ಇಂತಿಂಥವನ್ನೆಲ್ಲ ಒಳ್ಳೊಳ್ಳೆವನ್ನ ಮಸ್ತಾಗೆ ಅಯ್ಯೋ ಅವು ತಿಂಡಿ ಕೊಟ್ಬಿಟ್ರೆ ನಿಮ್ಮದೇ ಮಲ್ಕೊಂಬಿಡ್ತೀನಿ. ನಿಮ್ಮದೇ ಮಲ್ಕೊಬಿಟ್ರೆ ದರ್ಶಿ ಏನಿಲ್ಲ ಅಂದ್ರೆ ಒಂದು 3 ಗಂಟೆಗೆ ಬಿಡ್ತೀವಿ ವಯಸ್. ಮಧ್ಯಾಹ್ನ 3 ಗಂಟೆ ಹೇಳೋಕ್ಕಾಗಲ್ಲ, ಒಟ್ಟು ಸಂಜೆ ಅಷ್ಟೊತ್ತಿಗೆ ಬಿಡ್ತೀವಿ. ಸಂಜೆ ಬಿಟ್ಟರೆ ಮತ್ತೆ ನೈಟೆಲ್ಲ ಪೀಸ ಕುಡಿಯೋದು, ಒಳ್ಳೆ ನಿದ್ದೆ ಮಾಡ್ಕೊಂಬಿಟ್ರೆ ಇವಾಗ. ಬಟ್ ಬಿಸಿಲು ನೆರಳೇ ಇಲ್ಲ, ಮರಗಳೇ ಇಲ್ಲ, ಬೈಲು. ಆ ಬೈಲಲ್ಲಿ ತಂದು ಹಾಕಿದ್ದೀವಿ. ನೋಡಬೇಕು ಎಲ್ಲಾರ ನೆಲ್ಗಿಲ್ಲೆಲ್ಲಾರ ಸಿಕ್ಕಿದ್ರೆ ಕಂಡ್ರೆ ನೆಲ್ಗೆ ಹಾಕ್ಕೊಂಡು ನಿಮ್ಮದೇ ತಾಚೆ ಮಾಡಬೇಕು. ಮತ್ತೆ ನಾನು ತಿಂಡಿಗೆ ಸಿಗ್ತೀನಿ, ಮತ್ತೆ ಮಧ್ಯದಲ್ಲಿ ಊಟಕ್ಕೆ ಸಿಗ್ತೀನಿ. ಅದು ಬಿಟ್ಕೊಂಡ್ರೆ ನಾವು ಆಲ್ರೆಡಿ ಕೋಮಾಗಿ ಹೋಗ್ತಾ ಇದ್ದೀವಿ. ಬಾಯ್ಸ್, ಟಾಟಾ, ಗಯಾ. ಊಟ ಮಾಡೋಣ ಅಂತ ಬಂದ್ವಿ. ನೀರು ಇಳಿತಾ ಐತೆ ಊಟ ಮಾಡೋದಕ್ಕೆ. ಇಲ್ಲಿ ವೆದರ್ ಹಂಗೈತೆ, ಇಲ್ಲೇ ವೆದರು. ಊಟ ಮಾಡೋಕ್ಕೂ ಆಗ್ತಾಯಿಲ್ಲ, ನಿದ್ದೆ ಒಂದು ಕಡೆ, ಊಟ, ಈ ಬಿಸಿಲು ಸಾಕಾದಂಗೆ ಆಗ್ಬಿಟ್ಟೈತೆ ಅವನಲ್ಲಿ ನಿಂತು. ಸರಿ ಊಟ ಮಾಡಿ ಇನ್ನೊಂದು ರೌಂಡ್ ಮಲ್ಕೊಂತೀನಿ. ಮದುವೆ ಎಲ್ಲ ಮುಗೀತು. ನನಗೂ ಕೂಡ ನಿದ್ದೆ ಎಲ್ಲ ಆಯಿತು. ನಿದ್ದೆ ಮುಗಿಸ್ಕೊಂಡು ಈಗ ಇನ್ನೇನು ಜಸ್ಟ್ ಹೊರಟ್ವಿ. ಒಳ್ಳೆ ನಿದ್ದೆ ಮಾಡಿದ್ದೀನಿ ಮಾತ್ರ, ಮಸ್ತಾಗಿ ನಿದ್ದೆ ಬಂದಿತ್ತು. ಮಲ್ಕೊಂಡಿದ್ದಾಯಿತು. ಮದುವೆ ಎಲ್ಲ ತೆಗ್ತೇವ್ರೆ. ಇನ್ನೇನಿಗೆ ಮತ್ತೆ ಇಲ್ಲಿಂದ ಹೊರಟ್ರೆ ಶಿಸ್ತ ಬೆಂಗಳೂರು. ಬಸ್ನ ಸೈಡ್ ಹಾಕ್ಬಿಟ್ಟು ಇಲ್ಲಿ ಬಂದು ಏನಿದು ಚುರುಮುರಿ ಥರ ಏನೋ ತಿಂತಾಯಿದ್ವಿ. ಮಂಡಕ್ಕಿ ಅವನ್ನ ಆಲ್ರೆಡಿ ನೀಟಾಗಿ ಬಾರಿಸ್ತವನೆ, ನಾವು ನೀಟಾಗಿ ಬಾರಿಸ್ತಾಯಿದ್ದೀವಿ. ಮತ್ತೆ ಊಟ ಮಾಡಿದ್ವಿ, ಆದರೆ ಯಾಕೋ ಒಂಥರ ಹೊಟ್ಟೆ ಹಸ್ವು. ಒಂದು ಚೂರು ತಿನ್ಕೊಂಡು ಹೊರಟತ್ಲಾಗೆ ನೈಟ್ ಆಮೇಲೆ ಎಷ್ಟೊತ್ತಾಗುತ್ತೆ ನಾವು ಊಟಕ್ಕೆ ಹಾಕೋದಕ್ಕೆ ಸರಿ ಆಗುತ್ತೆ ಅಂದ್ಕೊಂಡು ನಾವು ತಿಂತಾಯಿದ್ದೀವಿ. ತಿಂದ್ಬಿಟ್ಟು ಹಿಂಗೆ ಹೊರಟಾಡೋದ ಮಧ್ಯೆ ಇದ್ದಾರೆ ಊಟಕ್ಕೆ ಹಾಕ್ಬೇಕಷ್ಟೇ. ಆನಲ್ಲೇ ಇಟ್ಟಿದ್ವಿ. ಯಾಕಪ್ಪ ಅಂದರೆ ಯಾಕೆ ಆನಲ್ಲಿ ಬಿಟ್ಟಿದ್ದೀವ? ಅಣ್ಣಗೆ ಅದ್ರ ಬೇಡ ಆಯ್ತಾ, ಇರೋದನ್ನ ಹೇಳು. ಅಣ್ಣಗೇನು ಗೊತ್ತಾಗಲ್ಲ, GPS ಆಗಿ ನೋಡಿದ್ರೆ ಗೊತ್ತಾಗತ್ತೆ. ಗಾಡಿ ಆನಲ್ಲೇ ಇಟ್ಟಿದ್ವಿ. ಯಾಕೆ ಅಂದರೆ ಅಣ್ಣ ಬ್ಯಾಟ್ರಿ ಡೆಡ್ ಮಾಡಿದ್ವಿ. ಯಾಕೆ ಅಂದರೆ ಇಲ್ಲಿ ಸೆಕೆ ಇರೋದ್ರಿಂದ ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ. ನೀವು ಹಂಗೆಲ್ಲ ಬೈಯಂಗಿಲ್ಲ, ಬೈದರೆ ಎಲ್ಲ ವ್ಲಾಗಲ್ಲೇ ಹಾಕ್ಬಿಡ್ತೀನಿ ಸರಿನಾ. ಇನ್ಮೇಲೆ ಭಯ ಇರಲಿ ನನ್ನ ಮೇಲೆ ಸರಿನಾ. ಗಾಡಿ ಆನಲ್ಲೇ ಇಟ್ಟಿದ್ದೀವಿ ಅಣ್ಣ, ಇರೋದು ಹೇಳ್ತೀವಿ. ಡೀಸೆಲ್ ಲೆಕ್ಕ ಅಲ್ಲ ಅಣ್ಣ, ಗಾಡಿ ಇಂಪಾರ್ಟೆಂಟು ನಮಗೆ. ಗಾಡಿ ಆರಾಮಾಗಿರಬೇಕು. ಬ್ಯಾಟ್ರಿ ಡೆಡ್ ಆಗಿಬಿಟ್ರೆ ಅದಕ್ಕೆ ಏನಿಲ್ಲ. ಮಧ್ಯಾಹ್ನ ಮಲಗಿದ್ವಲ್ಲ, ಬೆಳಿಗ್ಗೆ ಬಂದಾಗ ಫ್ಯಾನ್ ಹಾಕಿದ್ವಿ, ಬ್ಯಾಟ್ರಿ ಡೆಡ್ ಆಗಿತ್ತು. ಅದಕ್ಕೆ ಅಲ್ಲಿ AC ಬ್ಯಾಟ್ರಿಯಿಂದ ಜಂಪ್ ಕೊಟ್ಟು ಸ್ಟಾರ್ಟ್ ಮಾಡಿ ಮತ್ತೆ ಈಗ ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಮುಂದೆ ಬಂದ್ವಿ. ಮತ್ತೆ ಆಫ್ ಮಾಡೋದು ಬೇಡ ಅಂತ ಆನಲ್ಲೇ ಇಟ್ಟಿದ್ವಿ. ಏಕೆ ಮತ್ತೆ ಆಫ್ ಮಾಡಿ ಮತ್ತೆ ಬ್ಯಾಟ್ರಿ ಡೆಡ್ ಆದರೆ ಮತ್ತೆ ಜಂಪ್ ಕೊಡಬೇಕಾ, ಅದಕ್ಕೆ ಆನಲ್ಲೇ ಬಿಟ್ಟಿದ್ವಿ. ಇವಾಗ ಆರಾಮಾಗಿ ಹೋಗ್ಬೋದು ಅಲ್ವಾ ದರ್ಶಿ? ಆನಲ್ಲಿ ಇಡಕ್ಕೆ ಹೇಳಿದ್ದೆ ದರ್ಶಿ ಅಣ್ಣ, ನಾನಲ್ಲ ಅವನೇ ಅಣ್ಣ ಹೇಳಿದ್ದು. ಸರಿ, ನಾನೇನು ಇಟ್ಟಿಲ್ಲ ಅಷ್ಟೇ. ಅಂದರೆ ಬ್ಯಾಟ್ರಿ ವೀಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಲ್ಲೇ ಇಟ್ಟಿದ್ವಿ. ಗೈಸ್ ಬನ್ನಿ ಹೊರಡೋಣ, ನಾನ್ ಸ್ಟಾಪ್ ರೈಡು. ಮತ್ತೆ ಹೊರಡೋದು ಕತ್ಲಾಗೇ ಬಿಡ್ತು ಟೋಟಲಾಗೆ. ನಮ್ಮ ಕೆಂಪಸ್ ಬೇರೆ ಬರ್ತಾಯಿದೆ. ನಾವು ಫುಲ್ ಕಟ್ಟಿಂಗ್ ಹೊಡಿತಾವ್ರೆ. ಹೊಡಿಲಿ ಕಟ್ಟಾಯ್ತದ. ಅವರೆಲ್ಲ ಕ್ರಿಮಿನಲ್ ಡ್ರೈವರ್ಗಳು ಗೈಸ್. ಈ ಗಾಡಿ ಡ್ರೈವರ್ಗಳು ಏನಿದ್ದಾರೆ ಅಲ್ಲ, ಮಸ್ತ್ ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳೇ. KSRTCಲಿ ಹಳಬ್ರು ಏನಿದ್ರು ಅವ್ರದ್ದು ಒಂದು ರೀಮಾರ್ಕ್ ಇಲ್ಲ ಗಾಯ್ಸ್ ನನಗೆ ಗೊತ್ತಿರಂಗೆ. ಸವಾಸ ಎಲ್ಲೆಲ್ಲೆಲ್ಲ ಕರ್ಕೊಂಬರುತ್ತೆ ಅಂದರೆ ಗಾಯ್ಸ್, ಎಲ್ಲ ಗುಡಿ ಅಂದರೆ ಜಾಸ್ತಿ ದೂರ ಇಲ್ಲ. ಒಂದು ಅಲ್ಲ ಸೋದ್ರೆ ಆ ಕಡೆ ರೋಡಲ್ಲಿ ಹೋಗುತ್ತೆ, ಅದ ಸೋದ್ರೆ ಒಂದು 20 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಇಲ್ಲ ಸೋದ್ರೆ 20 ಕಿಲೋಮೀಟ್ರ್ ಸೇವ್ ಆಗುತ್ತೆ. ಇದೇನು ಜಾಸ್ತಿ ದೂರ ಇಲ್ಲ, ಒಂದು 30 ಕಿಲೋಮೀಟ್ರ್ ಇರ್ಬೋದು. ನಾನು ಏನೋ ಶಾರ್ಟ್ ರೂಟ್ ತೋರಿಸುತ್ತಲ್ಲ, ನಂಗೆ ಸಾಮಾನ್ಯವಾಗಿ ಮ್ಯಾಪ್ ನೆಚ್ಕೊಂಡು ಬರೋಲ್ಲ. ಬಟ್ ಸೇವ್ ಆಗುತ್ತಲ್ಲ, ಏನು ಸ್ವಲ್ಪ ದೂರ ಹೋಗ್ಬಿಡೋಣ ಅಂತ ಬಂದರೆ
ಹೊಸಿನ ಗುಂಡಿ ಗಾಡಿ ಮಲ್ಗಿ ಎದ್ದೇಳ್ತಾ ಇರೋದು. ಅಯ್ಯೋ ಮಲ್ಕೊಂಡವ್ರೇನು ಮಲ್ಕೊಳಲ್ಲ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಬಸ್ಸೇ ಅಲ್ಲಾಡ್ತಾ ಇದೆ ಗಾಯ್ಸ್. ಆ ರೇಂಜಿಗೆ ಗುಂಡಿ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಇಪ್ಪತ್ತರಲ್ಲಿ. ನವನಿಗೆ ಪ್ರಳಯ ಆದರೂ ಭೂಕಂಪ ಆದರೂ ನೀವು ಏನೇ ಆಗಲಿ ಸರಿನಾ, ಅವ್ನಿಗೆ ಏನಾದರೂ ಅವನ ತಲೆನೇ ಕೆಡಿಸ್ಕೊಳ್ಳಲ್ಲ, ಮುಂದೆ ಮಲ್ಕೊಂತ ಇರ್ತಾರೆ. ಕಾರಣ ನಿದ್ರೆಗಿಂತ ಹೆಚ್ಚೇನಿಲ್ಲ ಅಂತ ನಾವು ಹಂಗಷ್ಟೇ ಗಾಯ್ಸ್. ನಿದ್ದೆನೇ ಬರೋಲ್ಲ ನಮ್ಗೆ. ನಿದ್ದೆ ಯಾವಾಗ ಬರುತ್ತೆ ಅಂದ್ರೆ ಈ ನಿದ್ದೆಗೆಟ್ಟು ಓಡಿಸ್ಕೊಂಬಂದಿರ್ತೀವಲ್ಲ, ಒಂದು ಮೂರು ನೈಟ್ ಅಂತೂ ನಿದ್ದೆಗೆಟ್ಟಿರ್ಬೇಕು, ಆವಾಗ ಮಲ್ಕೊಂತೀವಿ. ಅದು ಬಿಟ್ಕೊಂಡ್ರೆ ನೀವು ಗಿಂಡೆಗೆಲ್ಲ ನಿದ್ದೆಗೆಟ್ಟು ಮಲ್ಗೋಕೆ ಹೋದ್ರು ಆ ನಿದ್ದೆ ಅವನ ಥರ ನಿದ್ದೆ ಬರೋಲ್ಲ. ಆ ಥರ ನಿದ್ದೆ ಬರಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತ, ಅದು ನಿದ್ದೆ ಮಾಡೋ ಸ್ಟೈಲು. ನಾವು ಆ ಪುಣ್ಯ ಮಾಡಿಲ್ಲ ಬಿಡ್ರಿ. ಚಿಂತೆ ಏನೋ ಮಾಡೋಂಗಿಲ್ಲ. ಬಟ್ ಅದೇ ಬೆನಿಫಿಟ್ ಅಲ್ವಾ ಡ್ರೈವಿಂಗಿಗೆ. ಯೋಚನೆ ಮಾಡಿದ್ರೇ ಜೀವನದಲ್ಲಿ ಮುಂಚೆ ಮುಂದೆ ಬರೋಕ್ಕಾಗೋದು, ಹಂಗೆ ಕೂಡ ಗಾಡಿ ಓಡಿಸೋಕ್ಕಾಗೋದು ಅಲ್ವಾ. ಎಲ್ಲಿ ಹಿಡ್ಕೊಂಡಿದ್ದೆ ಫೋನ್ನ? ಹೊರಡೋದು ಏನೇನೂ ವರ್ಕ್ ಆಗ್ತಾಯಿಲ್ಲ. ಜೀವನದಾಗ ಏನಾರ ಒಂದು ಮಾಡಬೇಕು ಅಂತ ಹೊಲ್ಟಾಗ ಗಾಯ್ಸ್ ಕಷ್ಟಪಟ್ಟು ತಾಣಿದೆ ಅದಕ್ಕೆ ಸಖತ್ ಬೇಜಾರಾಗ್ತೈತಿ. ಟೀ ಕುಡಿಯೋಕ್ಕೆ ಹೊಸಪೇಟೆ ಬಿಟ್ಟು ಮುಂದೆ ಹಾಕಿದ್ವಿ. ಅಣ್ಣ ಮಲಗ್ದವನು ಇವಾಗ ಎದ್ದೇಳ್ತವನೆ. ಒಳ್ಳೆ ನಿದ್ದೆ ಆಯ್ತಾ ಸರ್? ಚೆನ್ನಾಗಿ ನಿದ್ದೆ ಬಂತ? ಇಲ್ಲಿ ಟೀ ಕುಡಿಯೋಕ್ಕಾಕಿ ಅವ್ರು ಯಾರೂ ಇಳ್ದಿಲ್ಲ. ಸದ್ಯಕ್ಕೆ ನಾವೇ ಇಬ್ಬರು ಇಳ್ದಿದ್ದೀವಿ ಟೀ ಕುಡಿಯೋಣ ಅಂತ. ಟೀ ಕುಡಿದು ನಿದ್ದೆ ಒಂದು ಸ್ವಲ್ಪ ಕಳ್ಕೊಂಡು ಬೆಂಗಳೂರು ಮತ್ತೆ ಪ್ರಯಾಣ ಸಾಗುತ್ತೆ ಮುಂದಕ್ಕೆ. ನಿದ್ದೆ ಬಂದಾಗ ಮುಖ ತೊಳ್ಕೊಬೇಕು, ಇಲ್ಲ ಅಂದರೆ ಹಿಂಗೆ ದೇವ್ರು ಮಾಡುತ್ತೆ ನಿದ್ದೆ. ನೀಟಾಗಿ ಒಂದು ಮುಖ ತೊಳ್ಕೊಂಡು ಹೊಲ್ಟ್ಬಿಟ್ರೆ ತಲೆನೋವಿರ. ನಿದ್ದೆ ನಡೀತಾ ಇಲ್ಲ, ಒಳ್ಳೆ ನಿದ್ದೆ ಮಾಡಿದ್ದೀನಿ ಬೆಳಿಗ್ಗೆ. ಆದರೂ ಯಾಕಲ್ವ 50 ಜನ ನಿಮ್ಮದೇ ಮಲ್ಕೊಂಡವ್ರೆ. ಒಂದು ಸತಿ ತೋರಿಸಿ ಮಲ್ಗಿರೋರ್ನ ಎಲ್ಲ ನನ್ನ ಮೇಲೆ ಬರಕ್ಕೆ ಮಲ್ಗವ್ರೆ. ಆ ಭಾರಕ್ಕೋಸ್ಕರ ಮುಖ ತೊಳ್ಕೊಬೇಕಂತ. ಪಾಪ ಗಾಯ್ಸ್, ಮೊಬೈಲ್ ಬಿದ್ದು ಕಷ್ಟಪಟ್ಟು ದುಡ್ದು ಮೊಬೈಲ್ ತಗೊಂಡು ಹೊಡೆದೋಗಿದ್ರು ಏನೋ ಟೆನ್ಷನ್ ಇಲ್ಲದೆ ಓಡಿಸ್ತಾರಲ್ಲ, ನನಗೆ ಅದು ಖುಷಿ ಆಯಿತು ಗಾಯ್ಸ್. ಆಗ್ತೀನಿ ಅಂತಾನೆ ಎದ್ದೋಯ್ತವ್ರೆ. ಇವಾಗ ತುಮಕೂರು ಬಿಟ್ಟು ಫ್ರೆಶಪ್ಗೆ ಅಂತ ಹೇಳ್ಬಿಟ್ಟು ಫ್ರೆಶಪ್ಪಿಗೆ ನಿಲ್ಸಿದ್ದೆ. ಹೆವಿ ಲೇಟ್ ಆಗೋಂಗೆ ಕಾಣ್ತಾ ಇತ್ತು ಆಲ್ರೆಡಿ, ಹಂಗಾಗಿ ಫ್ರೆಶಪ್ಪಿಗೆ ನಿಲ್ಲಿಸಿದೆ. ಇಲ್ಲಿಂದ ಕರೆಕ್ಟಾಗಿ ಹೋಗ್ಬಿಟ್ಟು ಡ್ರಾಪ್ ಮಾಡ್ತಿದ್ದ ತಕ್ಷಣ ಇನ್ನೊಂದು ಡ್ಯೂಟಿ ಇದೆ ಅಂತೆ. ಈ ಗಾಡಿನ ಸೀನಾ ಅವರಿಗೆ ಆಂತವೇ ನನ್ನ ಗಾಡೀಲಿ ಪಿಕಪ್ ಮಾಡ್ಕೊಂಡು ಬರ್ತಾರಂತೆ. ಈ ಗಾಡಿನ ಸೀನಾ ಬ್ರೋಗ್ ಕೊಟ್ಬಿಟ್ಟು ಆ ಗಾಡಿ ಹತ್ಕೊಂಡು ನಾನು ಹಂಗೆ ಡ್ಯೂಟಿಗೆ ಹೋಗ್ಬೇಕು. ಟೋಟಲಾಗೆ ಕನ್ಫ್ಯೂಸ್ ಡ್ಯೂಟಿ, 2 ಡ್ಯೂಟಿ. ಏನಾಯ್ತಾ ಇದೆ? ನಮ್ಮ ಗಾಡಿ ಹೋಗಲ್ವಲ್ಲ, ಅದೇ ನನಗೆ ಖುಷಿ. ಹಂಗ ಪಾರ್ಕಿಂಗಿಗೆ ಹೋಗಕ್ಕೆ ಡ್ಯೂಟಿ ಮಾಡೋ ಟೈಮಲ್ಲಿ ಡ್ಯೂಟಿ ಮಾಡಬೇಕು. ಓನರ್ ಖುಷಿಯಾಗಿರ್ತಾರೆ. ಇಲ್ಲಿ ಗಾಡಿ ಕ್ಲೀನ್ ಆಗಿಲ್ಲ, ಏನಾಗಿಲ್ಲ, ಹಂಗೆ ಆ ಗಾಡಿ ಕ್ಲೀನ್ ಇದೆ. ಅದನ್ನ ರೆಡಿ ಆಗ್ತಿದ ತಕ್ಷಣ ಇದು ಇನ್ನೇ ಡ್ರಾಪ್ ಆಗೋದಕ್ಕೂ ಮುಂಚೆನೆ ಸೀನಾ ಬ್ರೋ ಪಿಕ್ ಮಾಡ್ಕೊಂಡ್ ಬರ್ತಾರೆ. ಅಲ್ಲಿಂದ ಆ ಗಾಡಿ ತಗೊಂಡು ಹೋಗ್ತೀನಿ, ಸೀನಾ ಬ್ರೋ ಈ ಗಾಡಿ ತಗೊಂಡು ಹೋಗ್ತಾರೆ. ಅಲ್ಲಿಂದ ವ್ಲಾಗು ಇದನ್ನ ಎಂಡ್ ಮಾಡ್ಬಿಟ್ಟು ಇನ್ನೊಂದು ವ್ಲಾಗ್ ಮಾಡ್ತೀನಿ. ಮಾಡಿ ನಮಗೂ ಖುಷಿ ಅಲ್ವಾ ಫ್ರೆಂಡ್ಸ್. ಇವರು ನಮ್ಮ ಬೇಬಿನೇ ಎತ್ಕೊಂಡು ಹೋಗ್ತಾರಂತೆ ಆ ಗಾಡಿನ. ಸೀನಣ್ಣ ಬರ್ತಾನೆ 0.5ಗೆ ನೋಡಿ. ಫುಲ್ಲು ಡ್ರೈವಿಂಗ್ ಅಣ್ಣ. ಇಷ್ಟೊತ್ತು ಗಂಟೆ ಒಳ್ಳೆ ನಿದ್ದೆ ಮಾಡಿದ್ರು ಫ್ರೆಂಡ್ಸ್. ನಾನು ಇಷ್ಟೊತ್ತು ಗಂಟೆ ಗಾಡಿ ಓಡಿಸ್ತಾ ಇದ್ದೆ, ಇಷ್ಟೊತ್ತು ಗಂಟೆ ನಿದ್ದೆ ಮಾಡಿದ್ರು ನೋಡಿ. ಇನ್ನೂ ಎದ್ದಿರೋ ರಗ್ಗು ಮಡ್ಚಿಲ್ಲ, ಹಂಗೆ ಹೋಗಿ ಕೇಳೋನ್ ಕ್ಯೂಡ್ ಆದ್ರೆ ಓರೇನ್ ಮೇಲೆ ಕಟ್ಟಿದ್ ನಮ್ಮ ಅಪ್ಪ ಅಂತಾರಂತೆ. ಹಂಗಾಯ್ತು ನಮ್ ದೊಡ್ಡ ಕತೆ. ನಿಜ ಫ್ರೆಂಡ್ಸ್, ಇಷ್ಟೊತ್ತು ಗಂಟೆ ನಾನು ನೋಡಿಸ್ತಾ ಇದ್ದೆ, ಇವಾಗ ಕೊಟ್ಟಿದ್ದೀನಿ ನೋಡಿ. ಆರಾಮಾಗಿ ಒಳ್ಳೆ ನಿದ್ದೆ ಮಾಡ್ಕೊಂಡ್ಬಂದು ನೋಡಿಸ್ತವ್ರೆ. ಕಾಲ್ ಎತ್ಕೊಂಡು ಮಲ್ಕೊಂಡವನ ನಿದ್ದೆಗೆ. ಗಾಯ್ಸ್ ಅಂತೂ ಇಂದು ಡ್ರಾಪ್ ಆಯ್ತು. ಡ್ರಾಪ್ ಮಾಡ್ಬಿಟ್ಟು ಇವಾಗ 800ರಿಂದ ಇದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಗಾಡಿ ಆಲ್ರೆಡಿ ಪಿಕಪ್ ಪಾಯಿಂಟಲ್ಲಿ ಇದೆ ಅಂತ ಇನ್ನೊಂದು ಗಾಡಿ. ಈಗ ಸೀನಾ ಬ್ರೋ ತಗೊಂಡೋಗಿದ್ದಾರೆ. ಅವ್ರನ್ನ ಇಳಿಸ್ಬಿಟ್ಟು ಈ ಗಾಡಿ ಕೊಟ್ಬಿಟ್ಟು ಆ ಗಾಡಿ ಎತ್ಕೊಂಡು ನಾನು ಕನಕಪುರ ಹೋಗ್ಬೇಕು. ಇಷ್ಟೇ ವ್ಯವಹಾರ. ಅಲ್ಲಿ ಹೋಗ್ಬಿಟ್ಟು ಸಿಗುವ ಸೀನಾ ಬ್ರೋ ಇರ್ತಾರೆ, ಅವ್ರದ್ದು ಒಂದು ವ್ಲಾಗ್ ಎತ್ತಾನ ಬನ್ನಿ ಗಾಯ್ಸ್. ಅಂತೂ ಇಂತೂ ಬಂದು ಮಂಜ ಇನ್ನೂ ಕಮಂಗಿ ಆಟ ಆಡೋದು ಬಿಟ್ಟಿಲ್ಲ ನೋಡಿ. ಎಲ್ಲ ಚಪ್ಲಿ ಗಿಪ್ಲಿ ಎಲ್ಲ ಕಳ್ಕೊಂಡು ಫೋನ್ ಕಳ್ಕೊಂಡವನು. ನಾನು ಬ್ರೋ ಫೋನ್ ನೋಡಕ್ಕಂಡೆ ಬ್ರೋ, ಗೇರ್ ರಾಡಿಂದ ಫೋನ್ ಕೆಳಗೆ ಬಿದ್ದಂದು ಫೋನ್ ಹೊಡೆದೇ ಹೋಯ್ತು ಪಚಿಡಿ. ಗಾಯ್ಸ್ ನಮ್ಮ ಗಾಡಿ ಇಲ್ಲೇ ಇದೆ. ನಾನು ಈ ಗಾಡಿ ತಗೊಂಡು ಓಡ್ತೀನಿ, ಸೀನಾ ಬ್ರೋ ಆ ಗಾಡಿ ತಗೊಂಡು ಓಡ್ತಾರೆ. ಇಲ್ಲಿಂದ ಬಿಡ್ತಾ ಇರೋದೆ. ಬಾಯ್ ಬ್ರೋ. ಬಾಯ್ ಬಾಯ್ ದರ್ಶೋ.
ನೀನು ಮಂಜ ನೀನು ಬಾಯ್ ಹೇಳ್ಬಿಟ್ಟು ಆಮೇಲೆ ಹಾಂ ಆಯ್ ಹೇಳೋ ನೀನು ಬಾಯ್ ಹೇಳ್ಬೇಡ. ಸರಿ ಹಾಂ ಆಯ್ತು. ಮಾಡೋದ ಬಾಯ್. ಗಾಯ್ಸ್ ಬೇಬಿ ನೋಡಿ ಎಷ್ಟು ದಿವಸ ಆಯ್ತು ಇವತ್ತು ಹತ್ತುತ್ತಾ ಇದ್ದೀನಿ ಗಾಡಿಗೆ. ಗಾಯ್ಸ್ ಇನ್ನೇನು ಅದನ್ನು ಡ್ರಾಪ್ ಮಾಡಿದವ್ರೆ. ಇವಾಗ ಜಸ್ಟ್ ಇನ್ನೊಂದು ಪಿಕಪ್ ಮಾಡ್ಕೊಂಡು ರೆಸಾರ್ಟಿಗೆ ಬರ್ತಾ ಇದ್ದೀವಿ. ಒನ್ ಡೇ ಡ್ಯೂಟಿ ಇರೋದು. ಇವರೇ ಎಲ್ಲ ಬಾಯ್ಸು ಬರ್ತಾ ಇರೋದು. ಬ್ರೋ ಎಲ್ಲ ಒಂದು ಆಯ್ ಮಾಡಿ. ಅದನ್ನು ಡ್ರಾಪ್ ಮಾಡ್ತಿದ್ದ ತಕ್ಷಣ ನೆಕ್ಸ್ಟ್ ಕೆಲಸನೇ ನಿದ್ದೆ. ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಟ್ರೆ ಬೀಚಾಗೆ ಇವ್ರನ್ನೋ ಡ್ರಾಪ್ ಮಾಡಿಬಿಟ್ರೆ ಡ್ಯೂಟಿ ಖತಮ್. ಅಲ್ಲಿಂದ ಶೋರೂಮ್ಗೆ ಹೋಗೋದು. ಬನ್ನಿ ಈಗ ರೆಸಾರ್ಟ್ ಹೆಂಗಿದೆ, ರೆಸಾರ್ಟ್ ಒಳಗೆ ಏನೇನಿರುತ್ತೆ ಅಂತ ತೋರಿಸ್ತೀನಿ ಗಾಯ್ಸ್.